ಸರ್ ಅಲ್ಲೆಲ್ಲ ಗುಡ್ಡ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ನಮ್ದೇ ಇರೋದು. ಇವಾಗಲೂ ನಿಮ್ದೇನಾ? ಹಾಂ, ನಮ್ದು 6,000 ಎಕರೆ ಇದಿರೋದು. 6,000 ಎಕರೆ? ಹಾಂ, ಬ್ರಿಟಿಷ್ ಇನಾಮ್ ಕೊಟ್ಟಿದ್ದಾರೆ. ನಮ್ದೆಲ್ಲ ಮುತ್ತಜ್ಜು ಎಲ್ಲ ನಮ್ಮ ಅಜ್ಜರದು, ನಮ್ಮ ಇವ್ರ ತಂದೆಯವ್ರದ್ದೆಲ್ಲ ಸಮಾಧಿ ಇದ್ದಾರೆ. ಇಲ್ಲೆಲ್ಲ ಹಸು ಮೇಯ್ತಿದ್ದಲ್ಲ, ಇದೆಲ್ಲ ನಿಮ್ಮ ಮನೆದೇನಾ? ಇದೆಲ್ಲ ನಮ್ದೇ. ಎಷ್ಟು ಎಕರೆಗೆ ಹಾಕಿದ್ದೀರಾ ಕಬ್ಬು? ಇದು 8 ಎಕರೆ ಇದ್ದಾರೆ. ನಮ್ಮ ಮದರ್ ಅದಾರೆ, ನಮ್ಮ ಫಾದರ್ ಅದ, ಇದು ಗ್ರ್ಯಾಂಡ್ ಮದರ್, ಗ್ರ್ಯಾಂಡ್ ಫಾದರು. ಇಲ್ಲಿಂದ ತೋಟಕ್ಕೆ ಹೋಗ್ತಾ ಇದ್ರಿ? ಹಾಂ, ತೋಟಕ್ಕೆ ಹೋಗ. ನಿಮ್ಮ ತೋಟ ಇಲ್ಲಿಗೆ ಹತ್ರ ಇದೆ? ಇಲ್ಲೇ ಆ ಗೋಡೆ ಆ ಕಡೆ ಇದ್ದಾರೆ. ನಮ್ದೆಲ್ಲ ಮುತ್ತಜ್ಜು ಎಲ್ಲ ನಮ್ಮ ಅಜ್ಜರದು, ನಮ್ಮ ಇವ್ರ ತಂದೆಯವ್ರದ್ದೆಲ್ಲ ಸಮಾಧಿ ಇದ್ದಾರೆ. ಎಲ್ಲಿ ಸರ್? ಮತ್ತು ಸಮಾಧಿ ಇಲ್ಲಿ ಆ ಕಡೆ ಇದಲ್ಲ, ಅಲ್ಲಿ ಆ ಕಡೆ ಇದೆ. ಹಾಂ, ಸಿಮೆಂಟ್ ಇಲ್ಲ, ಸಿಮೆಂಟ್ ಇಲ್ಲ, ಎಲ್ಲ ಗಚ್ಚರು. ಹಾಂ, ಎಲ್ಲ ಗಚ್ಚಿಂದ ಯೂಸ್ ಮಾಡಿದ್ದಾರೆ. ಇಲ್ಲೆಲ್ಲ ಹಸು ಮೇಯ್ತಿದ್ದಲ್ಲ, ಇದೆಲ್ಲ ನಿಮ್ಮ ಮನೆದೇನಾ? ಇದೆಲ್ಲ ನಮ್ದೇ. ಇವಾಗ ಎಷ್ಟು ಹಸು ಇದೆ? ಏನು ರೀ? ಹಸು ಹಸು ರೀ, ಒಂದು 4 ಹಸು ಇದ್ದಾರೆ, 2 ಎಮ್ಮೆ ಇದೆ. ಅದೇ ಮತ್ತು ಇಲ್ಲ ನಾವು ಅದೇ ಇದರಿಂದ ಹಾಲ್ಗಿಲೆಲ್ಲ ನಮ್ಮ ಮನೆಗೆ ಅದ ಯೂಸ್ ಮಾಡ್ತಾವೆ. ಇದು ಎಲ್ಲ ಇಲ್ಲಿ ಒಂದು ಮನೆ ಇತ್ತು, ಇಲ್ಲೇ ತೋಟದ ಮನೆ ಇತ್ತು. ತೋಟದ ಮನೆ? ಹಾಂ, ಇಲ್ಲಿ ಆಳುಗಳು ಇರಾಕ್ರಿ. ಕಲ್ಲಿಂದಲೇ ಮಾಡಿದ್ದು? ಹಾಂ 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 ಹಾಂ. ಅಲ್ಲಿದ, ಅಲ್ಲಿ ಕಾಣ್ತಾವಲ್ರಿ, ಅಲ್ಲಿದೆ. ಏನಿದೆ ಸರ್? ಕಬ್ಬು? ಕಬ್ಬು, ಹ್ಞೂ ರೀ. ಎಷ್ಟು ಎಕರೆಗೆ ಹಾಕಿದ್ದೀರಾ ಕಬ್ಬು? ಇದು 8 ಎಕರೆ ಇದೆ. 8 ಎಕರೆ. ಎಲ್ಲಾನು ಮಾಡಿಸ್ತೀರಾ ಕೃಷಿನ? ನಾವು ಮಾಡಲ್ಲ, ಎಲ್ಲ ಹಚ್ಬಿಟ್ಟಿದ್ದೆ ಆಳುಗಳಿಗೆ. ನಮಗೆ ಮಾಡೋಕ್ಕಿಲ್ಲ, ನಮಗೆ ಎಂದು ಒಕ್ಕಲ್ತನ ಮಾಡಿಲ್ಲ ರೀ, ಎಲ್ಲ ಲೇಬರ್ ಮೇಲೆ. ಲೇಬರ್ ಎಲ್ಲ ಮೇಂಟೈನ್ ಮಾಡಬೇಕಲ್ಲ ಸರ್? ಹಾಂ, ಲೇಬರ್ ಅದ. ಈ ಮೊದಲಿಗೆಲ್ಲ ತಂದೆಯವ್ರು ನಿಂತು ಮಾಡಿಸ್ತಿದ್ರು, ನಮ್ಮ ಅಜ್ಜವರೆಲ್ಲ ಮಾಡಿಸ್ತಿದ್ರು. ಈಗ ಎಲ್ಲ ನಮಗೆ ಅದರಲ್ಲಿ ಏನು ಇದು ಇಲ್ಲ, ಅಗ್ರಿಕಲ್ಚರ್ ನಾಲೆಜ್ ಇಲ್ಲಲ್ಲ ನಮಗೆ. ನೀರು ಹಾಕಲ್ಲ. ಹಾಂ, ನೀರು ಚೆನ್ನಾಗಿದೆ ರೀ. ಬೋರ್ವೆಲ್ ಹಾಕಿದೆ ಎಲ್ಲರೂ. ಮತ್ತು ಸ್ವಲ್ಪ ಲ್ಯಾಂಡ್ಸ್ ಎಲ್ಲ ಡ್ರೈ ಲ್ಯಾಂಡ್ ಅದ ರೀ, ಎಲ್ಲದಕ್ಕೂ ಹಾಕಿಲ್ಲ. ಒಂದು 200 ಎಕರ್ಸ್ ಇದೆ ನೋಡ್ರಿ, ನೀರಾವರಿ ಇದೆ. ಹಾಂ, ಕಬ್ಬು ಅಂದ್ರೆ 1 ಎಕರೆಗೆ ಒಂದಿಲ್ಲ ನಮ್ದು 40 ಬರ್ತದೆ ರೀ ಟನ್ನು. ಹಾಂ, ಅಲ್ಲ ಒಟ್ಟಾರೆಯಾಗಿ ಇಷ್ಟು ಎಕರೆಲಿ ಖರ್ಚೆಲ್ಲ ಕಳೆದು ಎಲ್ಲಿ ಉಳಿತಾರೆ ಮೇಡಮ್? ನಮಗೆ ಆಗೋಲ್ಲ ಲಾಭ, ಇವ್ರಿಗೆ ಆಗೋದು, ರೈತರಿಗೆ ಲಾಭ ಆಗೋದು. ನಾವು ಇಂತಿಷ್ಟು ಅಂತ ಲವಣೆ ಕೊಟ್ಟಿದ್ದೇವಲ್ಲ ಎಕರೆ. ಹಾಂ, ಎಕರೆಗೆ ಒಂದು 25,000 ರುಪೀಸ್ ನಮಗೆ. ಇದೆಲ್ಲ ನಮ್ದೇ ಇರೋದು. ಹಾಂ, ನಮ್ದು 6,000 ಎಕರೆ ಇದಿರೋದು. ಹಾಂ, ಬ್ರಿಟಿಷ್ ಇನಾಮ್ ಕೊಟ್ಟಿದ್ದಾರೆ. ನಿಮ್ಮ ಮನೆಗೆ? ಹಾಂ ರೀ. ಅನ್ಎರೇಬಲ್ ಲ್ಯಾಂಡ್ ಅಂತಾರೆ ಅದಕ್ಕೆ, ಗುಡ್ಡದ ಜಮೀನು. ನಮ್ಮ ಇವರು ಗ್ರ್ಯಾಂಡ್ ಫಾದರ್ ಜೊತೆ ಬ್ರಿಟಿಷರದಾಗಿ ಒಂದು ಸ್ವಲ್ಪ ಒಳ್ಳೆ ಒಡನಾಟ ಇತ್ತು ಅವ್ರು ಕೂಡ. ಇಲ್ಲಿ ಬರ್ತಾ ಹೋಗ್ತಾಯಿದ್ರು, ಯಾರೋ ಬಂದ್ರೆ ಇಲ್ಲಿ ಕಲೆಕ್ಟರ್ ಅದು ಬಂದ್ರೆ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಬಂದ್ರೆ ಎಲ್ಲ ನಮ್ಗೆ ಇಲ್ಲಿ ಜಾಯ್ನ್ ಆದ್ರೆ ಬಂದು ನಮ್ಗೆ ಗ್ರ್ಯಾಂಡ್ ಫಾದರ್ ಭೇಟಿಯಾಗಿ ಹೋಗ್ತಿದ್ರು ಅವರು. ನಿಮಗೆ ಬ್ರಿಟಿಷ್ ತೊಂದರೆ ಕೊಡೋದೇನು ಮಾಡಿಲ್ಲ? ಇಲ್ಲ, ನಾವು ಮಾಡಿಲ್ಲ. ಹಾಂ 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 ಹಾಂ, ಅವ್ರು ಆಗ್ಯದ, ನಮಗೇನು ಮಾಡಿಲ್ಲ ಅವರು. ಎಲ್ಲ ಇಲ್ಲೇ ಮಾಡೋದಿಲ್ಲ, ಇಲ್ಲೇ ಅದ. ನಮ್ಮ ರಾಣಿ ರುದ್ರಮ್ಮ ಅವ್ರ ಸಮಾಧಿ ಅಲ್ಲಿ ಇದರಲ್ಲಿ ಇದಾರೆ, ಸಂಗೊಳ್ಳಿಯಲ್ಲಿ. ಅಲ್ಲೇ ಹೋಗಿದ್ರನ್ರು, ನದಿ ದಂಡೆಗೆ ಇದಾರೆ. ಅದು ಅವ್ರ ಮನೆಯಲ್ಲಿ ಇಟ್ಕೊಂಡಿದ್ದಾರಲ್ಲ, ಅವ್ರು ಪೂಜೆ ಮಾಡ್ತಾ ಇದ್ದಾರೆ. ಹಾಂ, ಸ್ವಾಮಿಗಳ ಮನೆಗೆ ಹೋಗಿದ್ರು. ರುದ್ರಮ್ಮ ಅವ್ರದ್ದು ಇದು ಎಲ್ಲ ಇದು ಸೀರೆ ಗೀರೆ ಎಲ್ಲ ಇಟ್ಕೊಂಡಿದ್ದಾರೆ. ನಮ್ಮ ಮದರ್ ಇದ್ದಾಗ ಹೋಗಿದ್ರು, ನಾವು ಒಳ್ಳೆ ಹೋಗಿಲ್ಲ. ಒಬ್ರು ಯಾರೋ ಸ್ವಾಮಿಗಳ ಮನೆಯಾಗ ಅದಾವಲ್ರು, ಸೀರೆ ಗೀರೆ ಎಲ್ಲ ಅದೆಲ್ಲ ಪೂಜೆ ಮಾಡ್ತಾರೆ. ತೋರಿಸಿದ್ರಿ? ಹಾಂ, ಪೂಜೆ ಮಾಡ್ತಾರೆ, ತೋರಿಸಿದ್ರು. ತೋರಿಸಿದ್ರು. ಹಾಂ ಹ್ಞೂ.
ಯಾರ್ದು ಸರ್ ಫಸ್ಟ್? ಇದು ನಮ್ಮ ದೊಡ್ಡ ಬ್ರದರ್ ತೀರ್ಕೊಂಡ್ರು, ಇದು ಅವ್ರದ್ದು. ರಾಜೇಂದ್ರ. ಹಾಂ, ರಾಜೇಂದ್ರ. ಇದು ನಮ್ಮ ಮದರ್ದು, ನಮ್ಮ ಫಾದರ್ದು. ಇದು ಗ್ರ್ಯಾಂಡ್ ಮದರ್, ಗ್ರ್ಯಾಂಡ್ ಫಾದರು. ನಿಮ್ಮ ಅಜ್ಜಿ ತಾತದ್ದು. ಹಾಂ ಹಾಂ. ಅದು ಫಸ್ಟ್ ಇದೆಯಲ್ಲ, ಅದು ಯಾರ್ದು? ಅದೇ ಅವರು ಚಂದ್ರಪ್ಪ ದೇಸರ್ದು. ಚಂದ್ರಪ್ಪ ಅಂದ್ರೆ ನಮ್ಮ ಮುತ್ತಜ್ಜವ್ರು, ನಮ್ಮ ಗ್ರ್ಯಾಂಡ್ ಫಾದರ್ದು. ಇದು ಅಜ್ಜಿದ್ರಿ, ನಮ್ಮ ಗ್ರ್ಯಾಂಡ್ ಫಾದರು, ಇದು ಗ್ರ್ಯಾಂಡ್ ಮದರ್. ಅಲ್ಲಿ ಫಸ್ಟ್ ಒನ್ ಇದೆಯಲ್ಲ ಅವರೇ ಚಂದ್ರಪ್ಪ ದೇಸ ಅಂತ. ಅಲ್ಲಿ ಮೇಲ್ಗಡೆ ಫೋಟೋ ಇತ್ತಲ್ರಿ, ಪೇಟ ಹಾಕಿದ್ ನಡುವೆ. ನೋಡಿಲ್ಲ ಸರಿ, ಹೋಗಿ ನೋಡಿ. ಅಲ್ಲಿ ಮೇಲೆ ಫೋಟೋ ಇದ್ದವಲ್ಲ, ಹೋಗ್ಕೊಂಡ್ರಿ. ಅದು ಮೊದಲೇ ತಲೆಮಾರಿನವ್ರು. ಹ್ಞೂ ಸರ್, ವೀರಪ್ಪ ನಾಯ್ಕ ದೇಸಾಯಿ ಇದ್ದಾರಲ್ಲ ನಿಮ್ಮ ಸ್ಟಾರ್ಟಿಂಗು, ಹಾಂ, ಅವ್ರ ಬಗ್ಗೆ ಎಷ್ಟು ಗೊತ್ತು ಸರ್? ಅವ್ರ ಬಗ್ಗೆ ಏನು ಗೊತ್ತಿಲ್ಲ ನಮಗೆ. ಅವ್ರು ಯಾವಾಗ ಇದು ಮಾಡಿದ್ರು ಗೊತ್ತಿಲ್ಲ. ನಿಮಗೆ ನಿಮ್ಮ ಮುತ್ತಾತನ ಕಾಲದಿಂದ ಗೊತ್ತು ಅಷ್ಟೇ. ಮುತ್ತಾತಗೂ ರುದ್ರಮಾದೇವಿಯವ್ರಿಗೂ ಎಷ್ಟು ತಲೆಮಾರಿ ಆಗಿತ್ತು? ಅಂದ್ರೆ ನಮ್ಗೆ ಮುತ್ತಾತ ಇದ್ದಾರಲ್ಲ, ಮುತ್ತಾದರಲ್ರಿ ಅವರು. ಯಾವ ರೀತಿ ಕನೆಕ್ಷನ್? ಅದಕ್ಕೆ ಭಾಳ ಡಿಸ್ಟೆನ್ಸ್ ಇದೆ. ನನಗೂ ಅಷ್ಟು ಇದಿಲ್ಲ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅದು ಕೇಳಿದ್ದೀವಿ ನಾವು, ನೋಡಿಲ್ಲ. ನಾವೆಲ್ಲಿ ಹುಟ್ಟಿರ್ಕಿಲ್ಲಲ್ರಿ ಅವಾಗ ಇನ್ನು. ನಿಮ್ಮ ಅಜ್ಜ ಹೇಳ್ತಾ ಇದ್ರಲ್ಲ. ಹಾಂ, ಅದೇ ಅವರೇ ಹೇಳಿದ್ದಾರೆ. ಇವಾಗೆಲ್ಲ ನಿಮ್ಮ ಫ್ಯಾಮಿಲಿ ಅವರೆಲ್ಲ ಗೆಟ್ ಟುಗೆದರ್ ಎಲ್ಲ ಮಾಡ್ತೀರಾ ಸರ್? ಹಾಂ, ಎಲ್ಲ ಮಾಡ್ತೇವ್ರಿ. ಎಲ್ಲ ನಾವೆಲ್ಲ ಕೂಡಿದ್ದೇವ್ರಿ, ಜಾಯಿಂಟ್ ಎಲ್ಲರೂ. ಇಷ್ಟೇನೋ ಜಮೀನದೆಲ್ಲ ಬೇರೆ ಇದಾವ್ರಿ. ನಮ್ಮ ಗ್ರ್ಯಾಂಡ್ ಫಾದರ್ ಏನು ಮಾಡಿದ್ರು, ಎಲ್ಲರಿಗೂ 54 ಎಕರೆ ಜಮೀನಿಟ್ಟು ಎಲ್ಲ ಸಪ್ರೇಟ್. ಎಲ್ಲ ನಾವೆಲ್ಲ ಕೂಡ ಇರೋದೆಲ್ಲ ರೀ. ಜಮೀನದ ಬಂದೆಲ್ಲ ಬೇರೆ ಬೇರೆ ಇದು ಮಾಡಿದ್ದಾರೆ. ಅವ್ರಿಗೆ ಇದನ್ನು ಹಾಕಿದ್ದಾರೆ, ಶೆಡ್ ಹಾಕಿ ಕೆಲಸ ಮಾಡೋ. ಹಾಂ. ಪೇರು ಗಿಡ, ಬಾಳೆ ಇದು ಎಲ್ಲ ಇತ್ತು. ಅದು ತೆಗೆದ್ಬಿಟ್ಟು ಎಲ್ಲ ಕಬ್ಬು ಹಾಕಿದ್ದಾರೆ. ಕಬ್ಬಿಗೆ ಈ ಕಡೆ ಒಳ್ಳೆ ರೇಟ್ ಇದೆಯಾ? ಹಾಂ, ಚೆನ್ನಾಗಿದೆ ಈಗ. ಕಬ್ಬು ಹಾಂ, ಅದಕ್ಕೆ ಜಾಸ್ತಿ ಲೆಕ್ಕ ಕಬ್ಬು ಬೆಳಿತೀರಾ? ಅದಕ್ಕೆ ಕಬ್ಬಲ್ಲ, ಮತ್ತು ಅದು ಈಜಿ ಕ್ರಾಪ್ ರೀ. ಇದೆಲ್ಲ ನೋಡಿ ಗೋವಿನ ಜೋಳ, ಇದಕ್ಕೆಲ್ಲ ಬಂದಮೇಲೆ ಇದೇನು ಇದಕ್ಕೆಲ್ಲ ಮಷಿನ್ ಮೇಲೆ ಕಟಾವು ಮಾಡ್ತಾರೆ ಕಬ್ಬೆಲ್ಲ ರೀ. ಇದಕ್ಕೆಲ್ಲ ಲೇಬರ್ ಹಚ್ಬೇಕಲ್ರಿ. ಈ ಬರೋ ಇಳುವರೆಲ್ಲ ಅವ್ರಿಗೆ ಕೊಡ್ಬೇಕತ್ ನಾವು ಲೇಬರ್ಗೆ. ಯಾಕಂದ್ರೆ ಎಲ್ಲ ಹಾಂ, ಕಬ್ಬೆ ಈಸಿ. ಯಾಕಂದ್ರೆ ಇದನ್ನು ತೆಗ್ಯಾಕೆ ಒಬ್ಬ ಪರ್ಸನ್ಗೆ 300 ರೂಪಾಯಿ ರೀ ಪರ್ ಡೇ. ಹಾಂ, ಮತ್ತು ಅವ್ರು ಕೆಲಸ ಮಾಡೋದು ಎಷ್ಟು ರೀ? 6 ತಾಸು ಅಷ್ಟೇ ರೀ. ಹಾಂ, ಅದ ಅದಕ್ಕೆ ಮಾಡೋಕ್ಕಾಗಲ್ಲ ರೀ. 5 ಜಮೀನು ಇದೆ ರೀ, ಮಾಡೋರಿಲ್ಲ. ಏನು ಮಾಡೋದು? ಅದೆಲ್ಲ ಹಚ್ಬಿಟ್ಟಿದ್ರು. ಕಂಪ್ಲೀಟ್ ವಾಡೆಗೆ ಒಂದು ಕೋಟೆ ಥರ. ಹಾಂ, ಹ್ಞೂ ರೀ. ಹಾಂ, ಏನು ರೀ? ಬೇವಿನ ಮರಗಳು. ಹಾಂ ರೀ, ಬೇವಿನ ಮರ ಅಲ್ರಿ, ಹುಣಸೆ ಮರ. ಇದು ಬೇವಿನ ಮರ ರೀ. ಇದು ಹಳೆ. ಅಲ್ಲಿ ನಮ್ದು ಹುಣಸೆ ಮರ ಇದಾವ್ರಿ ಎಲ್ಲ. ನಮ್ಮ ಒಂದು 300 ಟ್ರೀಸ್ ಅದಾವ್ರಿ ನಮ್ಮ. ಹಾಂ, ಹುಣಸೆ ಮರದ ಬಣ ಇದೆ ಎಲ್ಲ ಪೂರ. ಅದು ಅಲ್ಲಿ ನಮ್ಮ ಮುತ್ತಜ್ಜವ್ರು ಬೆಳೆಸಿದ್ರು. ಹಾಂ, ತೋಟ ಅದು. ಅದಂದ್ರೆ ಈಗ ಕಡಿಮೆ ರೀ, ಭಾಳ ಹಳೆ. ಅವು ಏನು ಎಷ್ಟು 100-200 ವರ್ಷದ ಗಿಡಗಳದಾವ. ಮೊದಲಿನ ಇಳುವರಿ ಇಲ್ರಿ, ಕಡಿಮೆ ಅಷ್ಟೇ, ಕಡಿಮೆ ಬರುತ್ತೆ ರೀ. ಅದ್ರದ್ದು ಏನು ಕೆಲಸ ಜಾಸ್ತಿ ಇಲ್ವಲ್ಲ ಹುಣಸೆ ಮರದ? ಇಲ್ಲ. ಅದನ್ನೇನು ನಾವು ವರ್ಷಕ್ಕೊಮ್ಮೆ ಇದನ್ನು ಕೊಡ್ತೀವಿ ರೀ. ಏನು ಇವ್ರು ಬರ್ತಾರೆ, ಹುಣಸೆಹಣ್ಣು ಹಿಡಿಯೋರು ಬರ್ತಾರಲ್ಲ, ಅಲ್ಲಿ ಒಬ್ಬ ಅಡಗಾರ ಅಂತಾರೆ ಅವ್ರಿಗೆ. ಅವರೆಲ್ಲ ತೊಗೊಂಡು ಇದನ್ನು ಮಾಡ್ತಾರೆ, ಹುಣಸೆಹಣ್ಣು ಬಿಡಿಸ್ಕೊಂಡು ಹೋಗ್ತಾರೆ. ಫೋನ್ ಬರ್ತಾಯಿದೆ. ಹಾಂ,